Hi, hello, namaskara. Welcome back. Welcome to Num Diploma channel. So, dear students, ಸ್ವಲ್ಪ ಜನ ಸ್ಟೂಡೆಂಟ್ಸು ತುಂಬ ಈಗರಾಗಿ ಥರ್ಡ್ ರೌಂಡ್ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾ ಇದ್ರಿ. ಸರ್, ಥರ್ಡ್ ರೌಂಡ್ ಬರುತ್ತಾ ಇರುತ್ತಾ ಎಕ್ಸಾಕ್ಟ್ಲಿ ಏನು ಕತೆ ಅಂತ. ಯಾಕಂದರೆ ಕೆ ಇ ಅವರು ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ ಅಂತ ಹೇಳ್ಬಿಟ್ಟಿದ್ರು. ಸೊ ಹಾಗಾಗಿ ಥರ್ಡ್ ರೌಂಡ್ ಬಗ್ಗೆ ಇನ್ಫಾರ್ಮೇಷನ್ ಸ್ವಲ್ಪ ಹೊತ್ತಿಗೆ ಮುಂಚೆ ಬಿಟ್ಟಿದ್ದಾರೆ. ಥರ್ಡ್ ರೌಂಡ್ ವಾಟ್ ವಿ ಕಾಲ್ ದ ಕ್ಯಾಶುಯಲ್ ವೇಕೆನ್ಸಿ ರೌಂಡ್, ಥರ್ಡ್ ರೌಂಡ್ ಕೌನ್ಸ್ಲಿಂಗ್. ಓಕೆ, ಸೊ ಶೆಡ್ಯೂಲ್ ಅನೌನ್ಸ್ ಆಗಿದೆ, ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಮೇನ್ ಪ್ರಶ್ನೆ ಏನು ಅಂತಂದರೆ, ಹೂ ಆರ್ ಆಲ್ ಎಲಿಜಿಬಲ್, ಹೂ ಆಲ್ ಕ್ಯಾನ್ ಪಾರ್ಟಿಸಿಪೇಟ್. ಸೊ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು? ತುಂಬ ಕನ್ಫ್ಯೂಷನ್ಸ್ ಇದೆ ಸರ್. ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು, ನಂಗೆ ಸೀಟ್ ಸಿಕ್ಕಿದೆ, ನಂಗೆ ಸೀಟ್ ಸಿಕ್ಕಿಲ್ಲ, ಎಲ್ಲ ಕನ್ಫ್ಯೂಷನ್ಸ್ ಇದೆ. ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಎನ್ ಡಿ ಅಕಾಡೆಮಿ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಎನ್ ಡಿ ಅಕಾಡೆಮಿ ವಾಟ್ಸಪ್ ಚಾನಲ್ ಇದೆ, ಎಲ್ಲ ಅಪ್ಡೇಟ್ಸ್ ಇಲ್ಲಿ ಬರ್ತಾ ಹೋಗುತ್ತೆ, ಜಾಯ್ನ್ ಆಗಿ. ಹಾಗೆ DCET 2024 ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಶಾರ್ಟ್ಲಿ ಇಯರ್ಲಿ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಬುಕ್ ಮಾಡ್ಕೊಬೋದು. ನಿಮ್ಮ ಜೂನಿಯರ್ಸ್ ಯಾರೇ ಇದ್ದಾರೆ ದಯವಿಟ್ಟು ರೆಕಮೆಂಡ್ ಮಾಡಿ, ಅವ್ರಿಗೂ ಈ ಥರ ಕೋಚಿಂಗ್ ಸಿಗುತ್ತೆ. ಸೊ ಇವಾಗ ಶೆಡ್ಯೂಲ್ ನೋಡಿದ್ರೆ ಶೆಡ್ಯೂಲ್ ಈ ಥರ ಬಿಟ್ಟಿದ್ದಾರೆ, ಶೆಡ್ಯೂಲ್ ಬಗ್ಗೆ ಆಮೇಲೆ ಬರ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ನಿಮಗೆ ಡೌಟ್ ಬರೋದು, ಯಾರ್ಯಾರು ಎಲಿಜಿಬಲ್ ಆಗ್ತಾರೆ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು, ಎಕ್ಸಾಕ್ಟ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಎಲಿಜಿಬಲ್ ಆಗ್ತಾರೆ ಅಂದರೆ ದ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಗಾಟ್ ಎನಿ ಸೀಟ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಓನ್ಲಿ. ಅರ್ಥ ಆಯ್ತಾ? ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಯಿತು, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಯಿತು. ಎರಡೂ ರೌಂಡಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು. ಅದನ್ನೇ ಕೆ ಅವ್ರು ಹೇಳಿರೋದು, ಅದನ್ನೇ ಇಲ್ಲಿ ಹೇಳಿರೋದು. ನೋಡಿ, ಇಲ್ಲಿ 14-12 ಬಂದಿರೋದು ಅಂದರೆ ಇವತ್ತು ಬಂದಿರೋದು DCET 2023 ಕ್ಯಾಶುಯಲ್ ತೆರವು ಹಂತದ ಸೀಟು ಹಂಚಿಕೆ. ಅಂದರೆ ಎಲ್ಲ ಮುಗಿದ ಮೇಲೆ ಉಳಿಕೆ ಪಾಲ್ಕೆ ಸೀಟ್ ಅಂತ ಹೇಳ್ತಾರಲ್ಲ, ಅದನ್ನು ಹಂಚ್ತಾ ಇರೋದು. ಅದಕ್ಕೆ ಸೊ 23ನೇ ಸಾಲಿನ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಪ್ರವೇಶಾತಿ ಮೂಲಕ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಇನ್ನೊಂದು ಸುತ್ತಿನ ಸೀಟು ಹಂಚಿಕೆ ನಡೆಸಲಾಗುವುದು. ಮೊದಲ 2 ಸುತ್ತುಗಳಲ್ಲಿ ಯಾವುದೇ ಸೀಟುಗಳನ್ನು ಪಡೆದಿಲ್ಲದಿರುವ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನ ನಂತರ ಉಳಿದಿರುವ ಸೀಟುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಈ ಕೆಳಗಿನ ವೇಳಾಪಟ್ಟಿಯಂತೆ ಅವಕಾಶ ಕಲ್ಪಿಸಲಾಗುವುದು. ಅರ್ಥ ಆಯ್ತಾ? ಅಂದರೆ ಶೆಡ್ಯೂಲ್ ಪ್ರಕಾರ ಕೊಟ್ಟಿದ್ದಾರೆ, ಬರ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಏನು ಅಂತಂದರೆ, ಇವಾಗ ಫಸ್ಟ್ ಥಿಂಗ್ ನಿಮಗೆ ಡೌಟ್ ಆಗೋದು, ಯಾರ್ಯಾರು ಎಲಿಜಿಬಲ್ ಆಗಲ್ಲ. ಇವಾಗ ಹೇಳಿದ್ರೆ ಯಾರು ಎಲಿಜಿಬಲ್ ಆಗ್ತಾರೆ ಅಂತಂದರೆ, ಸೊ ಎಲಿಜಿಬಲ್ ಆಗೋದು ಯಾರು, ಯಾವುದೇ ಸೀಟ್ ಸಿಕ್ಕಿಲ್ಲ ಅಂತ ಅವರು. ಆದರೂ ಕೆಲವರಿಗೆ ತುಂಬ ಕನ್ಫ್ಯೂಷನ್ ಇದೆ. ನೋಡಿ, ಒಂದೇ ಹೇಳ್ಬಿಡ್ತೀನಿ, ಫಸ್ಟ್ ರೌಂಡ್ ಆಗಲಿ ಸೆಕೆಂಡ್ ರೌಂಡ್ ಆಗಲಿ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಅವರು ಡೈರೆಕ್ಟಾಗಿ ಕ್ಯಾಶುಯಲ್ ಎಂಟ್ರಿಗೆ ಕ್ಯಾಶುಯಲ್ ರೌಂಡ್ಗೆ ಎಲಿಜಿಬಲ್ ಆಗ್ತಾರೆ. ಅವರಿಗೆ ಆಪ್ಷನ್ ಎಂಟ್ರಿ ಲಾಗಿನ್ ಸಿಗುತ್ತೆ, ಬೇರೆಯವರಿಗೆ ಲಾಗಿನ್ ರಿಸ್ಟ್ರಿಕ್ಟೆಡ್ ಅಂತ ಬರುತ್ತೆ. ಓಕೆ, ಸೊ ಇವಾಗ ಯಾರ್ಯಾರು ಎಲಿಜಿಬಲ್ ಆಗಲ್ಲ, ಹೂ ಆಲ್ ಕೆನಾಟ್ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅಂದರೆ ಕ್ಯಾಶುಯಲ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಅಂತಂದರೆ, ಗಾಟ್ ಸೀಟ್ ಇನ್ ಫಸ್ಟ್ ರೌಂಡ್ ಅಂಡ್ ಜಾಯಿಂಟ್ ಕಾಲೇಜ್. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು, ಕಾಲೇಜ್ ಜಾಯ್ನ್ ಆಗಿದ್ದೀರಾ, ನೀವು ಎಲಿಜಿಬಲ್ ಆಗಲ್ಲ. ಗಾಟ್ ಸೀಟ್ ಇನ್ ಸೆಕೆಂಡ್ ರೌಂಡ್ ಅಂಡ್ ಜಾಯಿಂಟ್ ಕಾಲೇಜ್. ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ತು, ಕಾಲೇಜ್ ಜಾಯ್ನ್ ಆಗಿದ್ದೀರಾ, ನೀವು ಎಲಿಜಿಬಲ್ ಆಗಲ್ಲ. ಗಾಟ್ ಸೀಟ್ ಇನ್ ಫಸ್ಟ್ ರೌಂಡ್ ಅಂಡ್ ನಾಟ್ ಪೇಡ್ ಫೀಸ್. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು, ನೀವು ಫೀಸ್ ಪೇಮೆಂಟ್ ಮಾಡಿಲ್ಲ, ಅವರು ಎಲಿಜಿಬಲ್ ಆಗಲ್ಲ. ಗಾಟ್ ಸೀಟ್ ಇನ್ ಸೆಕೆಂಡ್ ರೌಂಡ್ ಅಂಡ್ ನಾಟ್ ಪೇಡ್ ಫೀಸ್. ಇದು ಸುಮಾರು ಜನ ಮಾಡಿದ್ದಾರೆ, ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗಿದೆ ಬಟ್ ಸ್ಟಿಲ್ ಫೀಸ್ ಕಟ್ಟಿಲ್ಲ ಅಂತ ಅವರು. ಇನ್ನೊಂದು ಕ್ಯಾಟಗರಿ ಬರ್ತಾರೆ, ಗಾಟ್ ಸೀಟ್ ಇನ್ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್, ನಾಟ್ ಪೇಡ್ ಫೀಸ್ ಟು KEA ಅಂಡ್ ಜಾಯಿಂಟ್ ಮ್ಯಾನೇಜ್ಮೆಂಟ್ ಸೀಟ್. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ತು, ಅವ್ರು ಏನು ಮಾಡಿದ್ರು, KEಗೆ ಫೀಸ್ ಕಟ್ಟಿಲ್ಲ, ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿದ್ದಾರೆ. KEಗೆ ಫೀಸ್ ಕಟ್ಟಿಲ್ಲ ಅಂತಂದರೆ ಅವರು ಕ್ಯಾನ್ಸಲೇಷನ್ ಮಾಡ್ಕೊಬೇಕು. ಇವಾಗಾದ್ರೂ ನೆಕ್ಸ್ಟ್ ಕೇಳ್ತಾರೆ ನಿಮಗೆ, ಅದಕ್ಕೆ ಸೀಟ್ನ ಸರೆಂಡರ್ ಮಾಡಬೇಕು. ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಎಲಿಜಿಬಲ್ ಆಗಲ್ಲ ಅಷ್ಟೇ ಹೇಳ್ತಾ ಇರೋದು. ಸೊ ಇವರು ಎಲಿಜಿಬಲ್ ಆಗಲ್ಲ. ಗಾಟ್ ಸೀಟ್ ಇನ್ ಫಸ್ಟ್ ರೌಂಡ್, ಟುಕ್ ಚಾಯ್ಸ್ 3 ಅಂಡ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ಸೆಕೆಂಡ್ ರೌಂಡ್. ಸರ್, ನನ್ನ ಚಾಯ್ಸ್ 1 ಸೀಟ್ ಅಲಾಟ್ಮೆಂಟ್ ಆಗಿತ್ತು, ನಾನು ಚಾಯ್ಸ್ 3 ತಗೊಂಡೆ ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಿಗೆ ಬಂದೆ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಸರ್. ಯಾಕಂದರೆ ಚಾಯ್ಸ್ 3 ತಗೊಂಡ್ರೆ ಸೀಟ್ ಕ್ಯಾನ್ಸಲ್ ಆಗೋಗುತ್ತೆ. ಕ್ಯಾನ್ಸಲ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಬಂದಾಗ ಮತ್ತೆ ಅವ್ರು ಕೊಟ್ಟಿರೋ ಚಾಯ್ಸಸ್ ಮಾತ್ರ ಇರುತ್ತೆ, ಸೊ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಇವಾಗ ಅವ್ರ ಕತೆ ಏನು ಅಂತಂದರೆ, ನೀವು ಎಲಿಜಿಬಲ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇಷ್ಟು ಯಾಕೆ ಬ್ರೀಫ್ ಆಗಿ ಹೇಳಿದ್ದೀನಿ ಅಂದರೆ, ಇದೇ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿರೋದು. ಯಾಕಂದ್ರೆ ಸುಮಾರು ಜನ ಕಾಲ್ ಮಾಡ್ತಾ ಇದ್ದಾರೆ ಸಾಯಂಕಾಲದಿಂದ ಬಿಡದೆ. ಓಕೆ, ಸೊ ಅವ್ರಿಗೆ ಡೀಟೇಲ್ ಆಗಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಜನ ಪಾರ್ಟಿಸಿಪೇಟ್ ಆಗಲ್ಲ. ಬಟ್ ಎಲ್ಲೋ ಒಂದು ಮೂಲಲ್ಲಿ ನಂಗೆ ಡೌಟ್ ಹೊಡಿತಾ ಇದೆ, ಚಾಯ್ಸ್ 3 ತಗೊಂಡು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಮೇ ಬಿ ಈ ಲಾಸ್ಟ್ ಚಾಯ್ಸ್ ಇದೆಯಲ್ಲ,
ಇವರಿಗೆ ಒಂದು ಆಪ್ಷನ್ ಸಿಗ್ಬೋದು ಅಂತ ಅನ್ಕೊಂತಾ ಇದ್ದೀನಿ. ಬಟ್ ಶೆಡ್ಯೂಲಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಥರ್ಡ್ ರೌಂಡು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಣೆ ಬಂದು 16th ಅನೌನ್ಸ್ ಮಾಡ್ತಾರೆ. 2 ಗಂಟೆ ಆದಮೇಲೆ, ಅಂದರೆ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸು ಕಟ್ ಆಫ್ ಎಲ್ಲ ಬಿಡ್ತಾರೆ. ಫ್ರೆಶ್ ಆಪ್ಷನ್ ಎಂಟ್ರಿ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಉಳಿಕೆ ಪಳಿಕೆ ಸೀಟ್ ಇರೋದ್ರಿಂದ ಮತ್ತೆ ಹೊಸದಾಗಿ ಎಂಟ್ರಿ ಮಾಡ್ಬೋದು. ಫ್ರೆಶ್ ಆಪ್ಷನ್ ಎಂಟ್ರಿ ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ಯಾವ ಥರ ಮಾಡಿದರೆ ಅದೇ ಥರ ಇರುತ್ತೆ ನಿಮಗೆ. ಸೊ ಡೋಂಟ್ ವರಿ, ಯಾಕಂದರೆ ಇವರು ಉಳಿದಿರೋದೇ ಅವರು ಎಲ್ಲೋಗಿಂದ ಅಂದರೆ 16th 11 AM ಇಂದ 19th 11 AM ವರೆಗೂ 16, 17, 18, 19 4 ದಿವಸ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ರಿಸಲ್ಟ್ಸ್ ಅನೌನ್ಸ್ ಆಗೋದು ಅವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ 19th. ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗೋದಕ್ಕೆ ನೆಕ್ಸ್ಟ್ 20th ಇಂದ 21st 2 ದಿವಸ ಟೈಮ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಟು ರಿಪೋರ್ಟಿಂಗ್ ದ ಕಾಲೇಜ್ ಬಂದು 22nd. ಓಕೆ, ಡೇಟ್ ವಿಲ್ ನಾಟ್ ಬಿ ಎಕ್ಸ್ಟೆಂಡ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗಲ್ಲ, ಯಾಕಂದರೆ ಫೈನಲ್ ರೌಂಡ್ ಇದು. ಸೊ 22nd ಒಳಗಡೆ ನೀವು ಯಾರು ಸೀಟ್ಸ್ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ, ನೀವು ಹೋಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಜಾಯಿನ್ ಆಗ್ಬೋದು. ಇದು ಶೆಡ್ಯೂಲ್. ಓಕೆ, ಸೊ ಇದ್ರ ಮೇಲೆ ಗಮನ ಇರಲಿ. ಯಾರು ಆಗ್ತೀರಾ ಯಾರು ಆಗಲ್ಲ ಅಂತ ಮತ್ತೆ ದಯಮಾಡಿ ಕಾಲ್ ಮಾಡಬೇಡಿ. ಅರ್ಥ ಆಗಿಲ್ಲ ಅಂದರೆ ಡೀಟೇಲ್ ಆಗಿ ಮತ್ತೆ ವಿಡಿಯೋನ ಫಸ್ಟಿಂದ ನೋಡಿ. ಅದಕ್ಕೆ ಸಪ್ರೇಟ್ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಎಲ್ಲ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇಲ್ಲ. ಈ ವಿಡಿಯೋದಲ್ಲಿ ಮಾಡ್ತಾ ಇರೋದು ಓನ್ಲಿ ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಎಲಿಜಿಬಲ್ ಆಗಲ್ಲ ಅನ್ನೋದು ಮಾತ್ರ ಕ್ಯಾಶುವಲ್ ವೇಕೆನ್ಸಿಗೆ ಅದರ ಶೆಡ್ಯೂಲು. ಅದಾದಮೇಲೆ ಯಾರು ಎಲಿಜಿಬಲ್ ಆಗಲ್ಲ ಅನ್ನೋದು, ಎಲಿಜಿಬಲ್ ಯಾರು ಆಗ್ತಾರೆ ಅಂತಂದರೆ ಯಾವುದೇ ಸೀಟು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಕೊಟ್ಟಿಲ್ಲ ಅವರು, ಆ್ಯಂಡ್ ಮೇ ಬಿ ಚಾಯ್ಸ್ 3 ತಗೊಂಡು ಫಸ್ಟ್ ರೌಂಡು ಚಾಯ್ಸ್ 3 ತಗೊಂಡ್ರು ಆಗಬಹುದು. ಬಟ್ ಟ್ರೈ ಮಾಡಿ. ಓಕೆ, ಮತ್ತೆ ಅದನ್ನು ಕೇಳಬೇಡಿ. ಓಕೆ, ಕ್ಲಿಯರ್ ಆದ ಡೌಟ್ಸ್ ಎಲ್ಲ. ಸೊ ಎಲ್ಲ ಆಗಿದ್ರೆ ವಿಡಿಯೋ ಇಷ್ಟ ಇರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ NDA ಅಕಾಡೆಮಿ 2024 ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ, ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಯಾಕಂದ್ರೆ ಎಕ್ಸಾಮ್ ನಡೀತಾ ಇದೆ ನಿಮ್ಮದು. ಎಲ್ಲ ಕೊಡ್ತೀನಿ, ಸಪೋರ್ಟ್ ಇರಲಿ. ಜೂನಿಯರ್ಸ್ಗೆಲ್ಲ ಹೇಳಿ 2024 ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಪಿಂಗ್ ಮಾಡಿ ಡೀಟೇಲ್ಸ್ ಕಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.